ದೃಷ್ಟ್ವಾ ತು ಪಾಂಡವಾನೀಕಂ ಯೂಢಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜ ವಚನಮಬ್ರವೀತ್. ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ. ನಗುವ ಕೇಳುತ್ತಾ ನಗುವುದು ಅತಿಶಯದ ಧರ್ಮ. ನಗುವ ನಗಿಸುವ, ನಗಿಸಿ ನಗುತ್ತಾ ಬಾಳುವ ವರವೆಮಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ. ಹಲೋ ಎವ್ರಿವನ್, ವೆಲ್ಕಮ್ ಟು ಕ್ಯೂರಿಯಾಸಿಟಿ ಕಾರ್ನರ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ದಿನವನ್ನು ಒಂದು ಗ್ಲಾಸ್ ಬಿಸಿನೀರು ಕುಡಿಯೋದ್ರ ಮೂಲಕ ಸ್ಟಾರ್ಟ್ ಮಾಡಿ ಒಂದೆರಡು ಬಾದಾಮಿ ಕೂಡ ತಿಂದೆ. ಹಾಗೆಯೇ ತಿನ್ನೋದು ಊಟ ಮಾಡೋದೆಲ್ಲ ತೋರಿಸೋದಿದ್ದಿದ್ದೆ ಅಂದ್ಬಿಟ್ಟು ಡೈರೆಕ್ಟ್ ನಾವು ಲೈಬ್ರರಿ ಕಡೆ ಓಡ್ತಾ ಇದ್ದೀವಿ. ಬೆಳಗಿನ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಕ್ವಿಕ್ಕಾಗಿ ರೆಡಿಯಾಗಿ 10 ಗಂಟೆ ಒಳಗೆ ಲೈಬ್ರರಿಲಿ ಇರಬೇಕು ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಆದರೂ 9:30 ಆಗಿತ್ತು ನಾನು ಅರಸೀಕೆರೆಗೆ ಹೋಗೋ ಅಷ್ಟರಲ್ಲಿ. ನೋಡ್ತಾ ಇರ್ಬೋದು ಅರಸೀಕೆರೆ ನಮ್ಮನ್ನು ಹೇಗೆ ವೆಲ್ಕಮ್ ಮಾಡ್ತಾ ಇದೆ ಅಂತ. ನಮ್ಮ ಲೈಬ್ರರಿ ಆ ಮಾರ್ಕೆಟ್ ರೋಡಲ್ಲಿ ಇರೋದ್ರಿಂದ ಆ ಹೂವುಗಳು ನಮ್ಮನ್ನು ಸ್ವಾಗತ ಮಾಡಲಿಕ್ಕಂತಲೇ ಇದೆ ಅಂತ ಅನಿಸುತ್ತೆ ತುಂಬ ಸಲ. ಅಷ್ಟು ಚೆನ್ನಾಗಿ ಗಮ್ ಅಂತ ಇರುತ್ತೆ. ನಮ್ಮ ವೆಲ್ಕಮ್ಗೋಸ್ಕರ ಅವು ಕಾಯ್ತಾ ಇರ್ತವೆ ಅನಿಸುತ್ತೆ. ಆ ಹಣ್ಣುಗಳ ಘಮ ಆಗಿರ್ಬೋದು, ಆ ಹೂವುಗಳ ಘಮ ಆಗಿರ್ಬೋದು. ಮಾರ್ಕೆಟ್ ರೋಡಲ್ಲಿ ನಡ್ಕೊಂಡು ಹೋದರೆ ಏನೋ ಒಂದು ಮನಸ್ಸು ಶಾಂತ ಆಗುತ್ತೆ. ಹಾಗೆ ಮನಸ್ಸನ್ನು ಶಾಂತಗೊಳಿಸ್ಕೊಂಡು ನಮ್ಮ ಲೈಬ್ರರಿ ಒಳಗಡೆ ಹೋದೆ. ಅಷ್ಟರಲ್ಲಿ ನೋಡ್ತಾ ಇರ್ಬೋದು ನಮ್ಮ ಸೀನಿಯರ್ ಸಿಟಿಸನ್ಸ್ ಎಲ್ಲ ಮನೇಲಿರೋರು ಬಂದು ಓದ್ತಾ ಇದ್ದರು. ನ್ಯೂಸ್ ಪೇಪರ್ ಓದ್ತಾರೆ, ಅವರು ಮ್ಯಾಗ್ಝಿನ್ಸನ್ನು ಓದ್ತಾ ಇರ್ತಾರೆ. ನಾವು ನಮ್ಮ ಸಬ್ಜೆಕ್ಟನ್ನು ಬಿಟ್ಟು ನಾವು ಜನರಲ್ ನಾಲೆಡ್ಜ್ ಏನೇನೋ ಓದ್ತಾ ಇರ್ತೀವಿ. ಅದನ್ನ ಓದ್ಕೊಂಡು ಮಧ್ಯಾಹ್ನದವರೆಗೂ ನಾವು ಎದ್ದೇಳಲಿಲ್ಲ. ಮಧ್ಯಾಹ್ನ ಊಟ ಎಲ್ಲ ತಿಂದ್ಕೊಂಡು ಬಾಕ್ಸ್ ಖಾಲಿ ಮಾಡಿಕೊಂಡು ನಮ್ಮ ಫ್ರೆಂಡ್ ಒಬ್ಬರು ಸುಮ್ಮನೆ ಹಾಡು ಬರಿತೀವಿ ಅಂದ್ಬಿಟ್ಟು ಬರೆದ್ಬಿಟ್ಟು ನನ್ನ ಹೆಸರು ಕೂಡ ಬರೆದವ್ರೆ. ನಾನು ಅದರಲ್ಲಿ ಏನು ಮಾಡಿಲ್ಲ, ಅವರೇ ಬಿಡಿಸಿರೋದು. ಚೆನ್ನಾಗಿದೆ, ಸುಮ್ಮನೆ ಮೆಮೊರಿಗೆ ಅಂತ ತಗೊಂಡೆ. ಆಮೇಲೆ ಸಂಜೆ ಬರ್ತಾ ಲೈಬ್ರರಿಗೆ ಬಾಯ್ ಬಾಯ್ ಹೇಳಿ ಬಸ್ನಲ್ಲಿ ಖಾಲಿ ಬಸ್ಸಲ್ಲಿ ಸೀಟ್ ಸಿಕ್ಕಿದ್ದೆ ಪುಣ್ಯ ಅಂತ ಕೂತ್ಕೊಂಡು ನಮ್ಮೂರ ಕಡೆ ಬರ್ತಾಯಿದ್ದೀವಿ. ಹೆಂಗೋ ನಮ್ಮೂರಿಗೆ ಹೋಗೋಕ್ಕೆ ನಡ್ಕೊಂಡು ಹೋಗೋದು ತಪ್ಪಿತು. ನಮ್ಮೂರವರೊಬ್ಬರು ಅಂಕಲ್ ಸಿಕ್ಕಿದ್ರು, ಅವ್ರ ಬೈಕಲ್ಲಿ ಬರ್ತಾಯಿದ್ದೀವಿ. ಹಾಗೆ ಬರ್ತಾ ಏಕಾದಶಿಗೆ ನಮ್ಮೂರ ರೋಡಲ್ಲಿ ಒಂದು ಏಕಾದಶಿ ಬ್ಯಾನರನ್ನು ಹಾಕಿದ್ರು. ದೇವ್ರಿಗೆ ಸುಮ್ಮನೆ ಕೈ ಮುಕ್ಕೊಂಡು ಬರ್ತಾಯಿದ್ದೀವಿ. ಸಂಜೆ ಬಂದುಬಿಟ್ಟು ಟ್ಯೂಷನ್ ಮಾಡಿ ಮಕ್ಕಳಿಗೆ ಹೋಮ್ವರ್ಕ್ ಎಲ್ಲ ಹಾಕ್ಕೊಟ್ಟು ಇವತ್ತಿನ ದಿನನ ನಾವು ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು, ಬಾಯ್ ಬಾಯ್.